ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇವತ್ತಿನ ವಿಶೇಷ ಈ ಥರ ನನ್ನ ಮಗಳು ರೆಡಿ ಆಗ್ತಾ ಇರೋದು, ನಾನು ರೆಡಿ ಆಗ್ತಾ ಇರೋದು ಎಲ್ಲಿಗಪ್ಪ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ? ಎಲ್ಲೂ ಇಲ್ಲ, ಇಲ್ಲ ಬೆಂಗಳೂರಲ್ಲಿರೋವಂಥ ದೊಡ್ಡ ತೋಗೂರಲ್ಲಿ ಕರಗ ಜಾತ್ರೆ ಉತ್ಸವ ನಡೀತಾ ಇದೆ. ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋಣ ಅಂತ ನಾನು ಆರ್.ಕೆ. ಟೌನ್ಶಿಪ್ಪಿಂದ ನಮ್ಮ ಮನೆ ಮಕ್ಕಳು ಉಳ್ಕೊಂಡಿರೋಂಥ ದೊಡ್ಡ ತೋಗೂರು ಮನೆಗೆ ಹಾಗೆ ಒಂದು ವಿಸಿಟ್ ಮಾಡಿದ್ವಿ. ಅವರು ನನಗೆ ತುಂಬ ಇಷ್ಟ ಅಂತ ಗೀ ರೋಸ್ಟ್ ಚಿಕನ್ ಮತ್ತು ಗೀ ರೈಸನ್ನು ಮಾಡಿಕೊಂಡು ನನಗೋಸ್ಕರ ಕಾಯ್ತಾಯಿದ್ರು. ನಾನು ನನ್ನ ಮಗಳ ಜೊತೆ ವಿಸಿಟ್ ಮಾಡಿದೆ, ಚೆನ್ನಾಗಿ ತಿಂದು ಬ್ಯಾಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಗೀ ರೈಸ್ ಮತ್ತು ಚಿಕನ್ ಕರಿ ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬ ಚೆನ್ನಾಗಿ ತಿಂದಳು, ಅವಳು ಕೂಡ ಎಂಜಾಯ್ ಮಾಡಿದ್ಲು. ಸೂಪರಾಗಿದೆ ಅಂತ ರಿವ್ಯೂ ಕೂಡ ಕೊಟ್ಟಿದ್ದಾಳೆ. ಹಾಗೆ ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಜಾತ್ರೆ ಅಂತೂ ನಾನು ಸುಮಾರು ಒಂದು 5-6 ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ. ಈ ವರ್ಷ ಅಂತೂ ತುಂಬ ವಿಜೃಂಭಣೆಯಾಗಿ ವಿಪರೀತ ಜನ, ಸಖತ್ತು ಜನ, ಕ್ರೌಡ್ ತುಂಬ ಇತ್ತು ಮತ್ತು ನೋಡೋಕ್ಕಂತೂ ತುಂಬ ಅದ್ಭುತವಾಗಿತ್ತು. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇಷ್ಟೊಂದು ಜನನ ಮೇಂಟೈನ್ ಮಾಡಿಕೊಂಡು ಇಂಥ ಒಂದು ಒಳ್ಳೆಯ ಜಾತ್ರೆನ ಮಾಡಿದ್ದಾರೆ. ಆ ಊರಿನ ಗ್ರಾಮಸ್ಥರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಕೂಲಾಗಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನಡೀತು. ಅದು ಸುತ್ತಮುತ್ತ ಒಳ್ಳೆ ಆರ್ಕೆಸ್ಟ್ರಾ ಎಲ್ಲ ಕೂಡ ಇತ್ತು. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸಿಂಗು, ಒಳ್ಳೆ ಮೆಲಡಿ ಸಾಂಗ್ಗಳು ಕೂಡ ಹಾಡ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ಹಾಗೆ ನನ್ನ ಮಗಳನ್ನ ಎತ್ಕೊಂಡು ಎಲ್ಲ ಕಡೆ ಸುತ್ತಾಡಿಸ್ದೆ. ತುಂಬ ಚೆನ್ನಾಗಿತ್ತು. ಚಂದನ ಮತ್ತು ಸುಜಾತ, ಸವಿತಾ ಕೂಡ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಇವಳು ಹೇಳಿ ಕೇಳಿ ಡೋರಾ ಹುಚ್ಚು. ಅದು ಆಟ ಆಡೋದ್ರಲ್ಲೂ ಯಾವುದೋ ಒಂದು ಡೋರಾ ಇರೋವಂಥ ಒಂದು ಆಟದ ಸಾಮಾನು ತಗೊಂಡಿದ್ದಾಳೆ. ಡೋರಾ ಫ್ಯಾನು. ಓಕೆ, ಖುಷಿಯಾಗಿದ್ದಾಳೆ. ಡೋರಾದು ವಿಡಿಯೋ ಗೇಮ್ ಮತ್ತು ಈ ಥರದ ಒಂದು ಯಕ್ಷಗಾನ ಮುಖವಾಡ ಹಾಕ್ಕೊಂಡು ಆಡ್ತಾಯಿದ್ದಂಥ ಈ ಆಟ ನೋಡೋಕ್ಕಂತೂ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಖುಷಿಯಾಯಿತು. ಎಲ್ಲ ಜನ ಎಲ್ಲ ನಿಂತ್ಕೊಂಡು ತುಂಬ ನೋಡಿಕೊಂಡು ಅದ್ರ ಬಗ್ಗೆ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಲೈಟಿಂಗ್ಸಲ್ಲಿ ಹೀಗೆ ನೀವು ನೋಡ್ತಾ ಇದ್ದೀರಲ್ಲ, ಆಂಜನೇಯ, ರಾಮ, ಲಕ್ಷ್ಮಣ, ಸೀತೆ ಅವ್ರದ್ದು. ಮತ್ತು ನೋಡಿ ಇದೇನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಆ್ಯಕ್ಚುಲಿ ತುಂಬ ಈ ವೇಷಧಾರಿಗಳು ತುಂಬ ಚೆನ್ನಾಗಿ ನಟನೆ ಮಾಡ್ತಾಯಿದ್ರು. ಡ್ಯಾನ್ಸು ಮತ್ತು ಈ ವಾದ್ಯ ಗೋಷ್ಠಿ, ಈ ತಮಟೆ ಬಾರಿಸೋ ಹುಡುಗರಂತೂ ತುಂಬ ಎನರ್ಜಿಟಿಕ್ಕಾಗಿ ಬಾರಿಸ್ತಾಯಿದ್ರು. ಅದಕ್ಕೆ ತಕ್ಕನಾಗಿ ಸ್ಟೆಪ್ ಕೂಡ ಈ ನೃತ್ಯದವರು ಹಾಕ್ತಾಯಿದ್ರು. ನೋಡೋಕ್ಕಂತೂ ಜನ ತುಂಬಿದರು ಮತ್ತು ನೋಡ್ತಾ ಹಾಗೆ ಎಂಜಾಯ್ ಕೂಡ ಮಾಡಿದ್ರು. ನಾನು ಕೂಡ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಒಂದು ಜಾತ್ರಾ ವಿಶೇಷ ಅಂತಂದರೆ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಈ ಬೆಂಗಳೂರಂಥ ಜಾಗದಲ್ಲಿ ಎಲ್ಲರೂ ಒಂದು ವರ್ಕ್ ಪ್ರೆಷರ್. ಇವ್ರು ನೋಡಿ ಭೇಟಿ ಸಿಕ್ತು ಅಂತ ಹೆಂಗೆ ತಿಂತವ್ರೆ, ಸುಮ್ಮನೆ ನೋಡೋಕ್ಕೆ ಅಂತ ಬಂದ್ಬಿಟ್ಟು ಕೊನೆಗೆ ಎಲ್ಲರೂ ಸೇರಿ ಒಂದು ಸೆಲ್ಫಿ ತಗೊಂಡು ಹ್ಯಾಪಿ ಸ್ಮೈಲಿಂಗ್ ಕೊಟ್ಟು ಮನೆ ಕಡೆ ಹೊರಟ್ವಿ. ಅಲ್ಲಿ ನನ್ನ ಮಗಳ ಜೊತೆ ಫೈನಲ್ ಟಚ್ ಕೊಟ್ಟು ಆಟ ಆಡಿಕೊಂಡು ಎಲ್ಲ ಸೆಲ್ಫಿ ತಗೊಂಡು ಖುಷಿಯಾಗಿ ಎಂಡ್ ಮಾಡಿದ್ವಿ. ಇವರೇ ಕರ್ಗಾವರು ಅಂತ ಪೂಜಾರಿಗಳು. ಕೊನೆಯದಾಗಿ ನನ್ನ ಕಡೆಯಿಂದ ಬೆಂಗಳೂರು ಪೊಲೀಸ್ಗೊಂದು ಸಲಾಮ್.